ವಿಶ್ವದ ಭೂಪಟದಲ್ಲಿ ನೀವು ಪಶ್ಚಿಮದ ಕಡೆಗೆ ನೋಡಿದಾಗ ಅಂತಹ ಒಂದು ಪ್ರದೇಶ ಕಾಣಿಸುತ್ತೆ. ಅಲ್ಲಿ ಅಮೆರಿಕದ ದರ್ಪ ನಡೆಯೋದಿಲ್ಲ, ಚೀನಾದ ಚಾಣಕ್ಷನತನ ಮೊಳಕಾಲೂರುತ್ತೆ ಮತ್ತು ರಷ್ಯಾ ಕೂಡ ತನ್ನ ಹೆಜ್ಜೆಯನ್ನ ಬಹಳ ಯೋಚಿಸಿ ಎಚ್ಚರಿಕೆಯಿಂದ ಇಡುತ್ತೆ. ಆ ಪ್ರದೇಶವೇ ಇರಾನ್ನ ಆ ಸಮುದ್ರ ಭಾಗ. ಇದನ್ನ ಜಗತ್ತು ಸ್ಟ್ರೇಟ್ ಆಫ್ ಹಾರ್ಮುಜ್ ಎಂಬ ಹೆಸರಿನಿಂದ ಗುರುತಿಸುತ್ತೆ. ಇದು 2026ರಲ್ಲಿ ಇಡೀ ಜಗತ್ತು ಈ ಭಾಗದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳಿಂದ ನಡುಗುತ್ತಿರುವಾಗ ಭಾರತ ಅಲ್ಲಿ ಒಂದು ಅಂತಹ ಕೆಲಸ ಮಾಡಿದೆ. ಅದನ್ನ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ನಿಮ್ಗೆ ಗೊತ್ತಾ, ಮಿಡಲ್ ಈಸ್ಟ್ ನಲ್ಲಿ ಬೆಂಕಿ ಹತ್ತಿಕೊಂಡಿರುವಾಗ ಮತ್ತು ಪ್ರತಿ ದೇಶವು ತನ್ನ ಹಡಗುಗಳನ್ನು ಉಳಿಸಿಕೊಳ್ಳಲು ಒದ್ದಾಡುತ್ತಿರುವಾಗ ಕೇವಲ ಭಾರತೀಯ ತ್ರಿವರ್ಣ ಧ್ವಜವಿರುವ ಹಡಗುಗಳಿಗೆ ಮಾತ್ರ ಅಲ್ಲಿಂದ ಸೇಫ್ ಪ್ಯಾಸೇಜ್ ಅಂದ್ರೆ ಸುರಕ್ಷಿತ ಹಾದಿ ಹೇಗೆ ಸಿಗ್ತಾ ಇದೆ. ಅಂತಿಮವಾಗಿ ಇರಾನ್ ಭಾರತಕ್ಕೆ ಅಂತಹ ಯಾವ ಕೀಯನ್ನ ನೀಡಿದೆ. ಅದರಿಂದ ಇಡೀ ವಿಶ್ವದ ವ್ಯಾಪಾರದ ಬಾಗಿಲು ಈಗ ನವದೆಹಲಿಯ ಮೂಲಕವೇ ತೆರೆಯಲಿದೆ. ಅಮೆರಿಕ ವರ್ಷಗಳಿಂದ ಯಾವ ಇರಾನ್ ಅನ್ನ ಸುತ್ತುವರಿಯಲು ಪ್ರಯತ್ನಿಸ್ತಾ ಇತ್ತೋ ಅದೇ ಇರಾನ್ ಇಂದು ಭಾರತಕ್ಕಾಗಿ ತನ್ನ ಅತ್ಯಂತ ಅಮೂಲ್ಯವಾದ ಬಾಗಿಲುಗಳನ್ನ ತೆರೆದಿದೆ. ಇದು ಯಾವುದೇ ಸಣ್ಣ ವಿಷಯವಲ್ಲ, ಯಾಕಂದ್ರೆ ಇದೇ ಮಾರ್ಗವಾಗಿ ಜಗತ್ತಿನ 20% ಕಚ್ಚಾ ತೈಲ ಸಾಗುತ್ತೆ. ಒಂದು ವೇಳೆ ಈ ಹಾದಿ ಬಂದಾದ್ರೆ ಇಡೀ ವಿಶ್ವದ ಆರ್ಥಿಕತೆಯೇ ಹಳಿ ತಪ್ಪಿದ ರೈಲಂತಾಗುತ್ತೆ. ಆದ್ರೆ 2026ರ ಈ ಭಾರಿ ಅಸ್ಥಿರತೆಯ ನಡುವೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಉತ್ತುಂಗದಲ್ಲಿದ್ದಾಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಒಂದು ಗುಪ್ತ ಮತ್ತು ನಿಖರ ರಾಜತಾಂತ್ರಿಕತೆಯು ಅಸಾಧ್ಯವೆಂದು ತೋರಿದ್ದನ್ನ ಸಾಧಿಸಿ ತೋರಿಸಿದೆ. ಜಗತ್ತಿಗೆ ನಿಯಮಗಳು ಬೇರೆ ಇರಬಹುದು, ಆದ್ರೆ ಭಾರತದ ಹಡಗುಗಳಿಗೆ ಹಾರ್ಮುಜ್ ಹಾದಿ ಯಾವಾಗ್ಲೂ ಮುಕ್ತವಾಗಿರುತ್ತದೆ ಎಂದು ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಈ ಸುದ್ದಿ ಕೇಳ್ತಾ ಇದ್ದಂತೆಯೇ ವಾಷಿಂಗ್ಟನ್ ನಿಂದ ಬೀಜಿಂಗ್ ನವರೆಗೆ ಸಂಚಲನ ಮೂಡಿದೆ. ತಾನು ಈ ಭಾಗದ ದೊಡ್ಡ ಆಟಗಾರ ಎಂದು ಭಾವಿಸಿದ್ದ ಚೀನಾ ಇಂದು ಪಕ್ಕಕ್ಕೆ ಕುಳಿತು ಕೇವಲ ತಮಾಷೆ ನೋಡ್ತಾ ಇದೆ. ತಾನು ಕೋಟ್ಯಾಂತರ ಡಾಲರ್ ಆಸೆ ತೋರಿಸಿದ್ರು ಇರಾನ್ ಭಾರತದೊಂದಿಗೆ ಇಷ್ಟೊಂದು ಆಳವಾದ ಸ್ನೇಹವನ್ನ ಹೇಗೆ ನಿಭಾಯಿಸ್ತಾ ಇದೆ ಎಂದು ಅದಕ್ಕೆ ಅರ್ಥವಾಗ್ತಿಲ್ಲ. ಆದ್ರೆ ಈ ಡೀಲ್ ನ ಹಿಂದಿನ ಕತೆ ಕೇವಲ ಸ್ನೇಹವಲ್ಲ, ಬದಲಾಗಿ 2026ರ ನವ ಭಾರತದ ಶಕ್ತಿಯಾಗಿದೆ. ಅದು ಭಾರತವಿಲ್ಲದೆ ಈ ಗ್ಲೋಬಲ್ ಸಪ್ಲೈ ಚೈನ್ ನಡೆಯೋದು ತುಂಬಾ ಕಷ್ಟ ಎಂಬುದನ್ನ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟಿದೆ. ಜೈಶಂಕರ್ ಅವರ ಈ ಡಿಪ್ಲೊಮಸಿಯು ಅಂತಹ ಒಂದು ಸುರಕ್ಷಾ ಕವಚವನ್ನ ಸಿದ್ಧಪಡಿಸಿದೆ. ಅದರಿಂದ ಈಗ ಭಾರತೀಯ ವ್ಯಾಪಾರಿಗಳಿಗೆ ಕೋಟ್ಯಾಂತರ ಡಾಲರ್ ನಷ್ಟವಾಗುವ ಭಯವಿರುವುದಿಲ್ಲ. ಈಗ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳಿ, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂದ್ರೆ ಏನು ಮತ್ತು ಯಾಕೆ ಇದನ್ನ ಜಗತ್ತಿನ ಕುತ್ತಿಗೆ ಎಂದು ಕರೀತಾರೆ. ಇದು ಸಮುದ್ರದ ಒಂದು ಅತ್ಯಂತ ಕಿರಿದಾದ ಹಾದಿಯಾಗಿದ್ದು ಒಮನ್ನ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿಯನ್ನ ಸಂಪರ್ಕಿಸುತ್ತೆ. ಇದರ ಅಗಲ ಎಷ್ಟೊಂದು ಕಡಿಮೆ ಇದೆ ಅಂದ್ರೆ ಇರಾನ್ ಮನ್ಸು ಮಾಡಿದ್ರೆ ಇದನ್ನ ಒಂದು ಕ್ಷಣದಲ್ಲಿ ಬಂದ್ ಮಾಡಬಹುದು. ಹಾಗೇನಾದ್ರೂ ಆದ್ರೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಗಗನಕ್ಕೇರುತ್ತದೆ ಮತ್ತು ವಿದ್ಯುತ್ ನಿಂದ ಹಿಡಿದು ಸಾರಿಗೆಯವರೆಗೆ ಎಲ್ಲವೂ ಸ್ಥಗಿತಗೊಳ್ಳುತ್ತೆ. ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಇದೇ ಭಯದಲ್ಲಿ ಬದುಕ್ತಾ ಇವೆ. ಆದ್ರೆ ಭಾರತ ಈಗ ಈ ಭಯವನ್ನ ಕೊನೆಗಾಣಿಸಿದೆ. ಇರಾನ್ನ ಜೊತೆಗಿನ ಈ ಹೊಸ ಒಪ್ಪಂದದ ನಂತರ ಈಗ ಭಾರತೀಯ ಹಡಗುಗಳಿಗೆ ಯಾವುದೇ ರೀತಿಯ ಅಡೆತಡೆಗಳು ಎದುರಾಗೋದಿಲ್ಲ. ಈ ಇಡೀ ಕಥೆಯ ರೋಚಕ ತಿರುವು ಬಂದಿದ್ದು 2026ರ ಆರಂಭದಲ್ಲಿ ಪ್ರಾದೇಶಿಕ ಉದ್ವಿಗ್ನತೆಯಿಂದಾಗಿ ಈ ಹಾದಿಯಲ್ಲಿ ಹಡಗುಗಳ ಸಂಚಾರ ಬಹುತೇಕ ಸ್ಥಗಿತಗೊಳ್ಳುವ ಹಂತಕ್ಕೆ ತಲುಪಿದಾಗ ಇನ್ಶೂರೆನ್ಸ್ ಕಂಪನಿಗಳು ಹಡಗುಗಳಿಗೆ ಇನ್ಶೂರೆನ್ಸ್ ಮಾಡಲು ನಿರಾಕರಿಸಿದ್ವು ಮತ್ತು ಶಿಪ್ಪಿಂಗ್ ಕಂಪನಿಗಳು ದಾರಿ ಬದಲಿಸಲು ಅನಿವಾರ್ಯವಾಗಿದ್ವು. ಆಗಲೇ ಭಾರತ ತನ್ನ ಮಾಸ್ಟರ್ ಕಾರ್ಡ್ ಅನ್ನ ಚಲಾಯಿಸಿತು. ಕಳೆದ ಹಲವು ವರ್ಷಗಳಿಂದ ಸೈಡ್ಗೆ ಇಟ್ಟಿದ್ದ ವಿಷಯಗಳ ಬಗ್ಗೆ ಜೈಶಂಕರ್ ತೆಹರಾನ್ ಜೊತೆಗೆ ಚರ್ಚಿಸಿದರು. ಭಾರತವು ಚಬಹಾರ್ನ ಬಂದರಿನ ಬಗ್ಗೆ ತನ್ನ ಬದ್ಧತೆಯನ್ನ ತೋರಿದಷ್ಟೇ ಅಲ್ಲ, ಯಾರ ಒತ್ತಡಕ್ಕೂ ಮಣಿದು ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಬದಲಿಸುವುದಿಲ್ಲ ಎಂಬ ಭರವಸೆಯನ್ನ ಇರಾನ್ಗೆ ನೀಡಿತು. ಇರಾನ್ ಭಾರತಕ್ಕೆ ಇಷ್ಟು ದೊಡ್ಡ ಉಡುಗೊರೆಯನ್ನ ಸುಮ್ಮನೆ ನೀಡಿಲ್ಲ. ಇದರ ಹಿಂದೆ ಭಾರತದ ರಾಜತಾಂತ್ರಿಕತೆ ಇದೆ. ಅದನ್ನ ಬ್ಯಾಲೆನ್ಸಿಂಗ್ ಆಕ್ಟ್ ಎಂದು ಕರೆಯಲಾಗುತ್ತೆ. ಒಂದೆಡೆ ಭಾರತದ ಸಂಬಂಧ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಬಲವಾಗಿದೆ, ಇನ್ನೊಂದೆಡೆ ಇರಾನ್ ಜೊತೆಗೆ ನಮಗೆ ಶತಮಾನಗಳ ಹಳೆಯ ಸಾಂಸ್ಕೃತಿಕ ಮತ್ತು ವ್ಯಾಪಾರ ಸಂಬಂಧಗಳಿವೆ. 2026ರಲ್ಲಿ ಇಡೀ ಜಗತ್ತು ಗುಂಪುಗಳಾಗಿ ಹಂಚಿ ಹೋಗಿರುವಾಗ ಭಾರತ ಪ್ರತಿಯೊಬ್ಬರು ಮಾತು ಕೇಳುವಂತಹ ಏಕೈಕ ದೇಶವಾಗಿ ಈಗ ಹೊರಹೊಮ್ಮಿದೆ. ತನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳಬೇಕಾದ್ರೆ ಭಾರತದಂತಹ ವಿಶ್ವಾಸಾರ್ಹ ಪಾಲುದಾರನ ಅಗತ್ಯವಿದೆ ಎಂಬುದು ಇರಾನ್ಗೆ ತಿಳಿದಿದೆ. ಅದಕ್ಕಾಗಿ ಅದು ಹಾರ್ಮುಜ್ನ ಬಾಗಿಲನ್ನ ಭಾರತಕ್ಕಾಗಿ ತೆರೆದಿದೆ. ಈಗ ಇಲ್ಲಿ ದೊಡ್ಡ ಪ್ರಶ್ನೆ ಹೇಳುತ್ತೆ, ಅಮೆರಿಕ ಈ ವಿಷಯದಿಂದ ಸಂತೋಷವಾಗುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಅಮೆರಿಕ ಯಾವಾಗ್ಲೂ ಇರಾನ್ ಮೇಲೆ ನಿರ್ಬಂಧ ಹೇರಿ ಅದನ್ನ ಏಕಾಂಗಿ ಮಾಡಲು ಬಯಸುತ್ತೆ. ಆದ್ರೆ ತಮ್ಮ ಇಂಧನ ಭದ್ರತೆ ಮತ್ತು ನಮ್ಮ ವ್ಯಾಪಾರ ಹಿತಾಸಕ್ತಿಗಳು ಯಾವುದೇ ಮೂರನೇ ದೇಶದ ಇಚ್ಛೆಗೆ ಒಳಪಟ್ಟಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಇದು 2026ರ ಭಾರತ ಮತ್ತು ತನ್ನ ಷರತ್ತುಗಳ ಮೇಲೆ ಜಗತ್ತಿನೊಂದಿಗೆ ವ್ಯಾಪಾರ ಮಾಡಬಲ್ಲದು.
ಇಂದು ನಮ್ಮ ಹಡಗುಗಳು ಹಾರ್ಮುಜ್ ಮೂಲಕ ಹಾದು ಹೋಗುವಾಗ ಯಾವುದೇ ನೌಕಾಪಡೆಯ ರಕ್ಷಣೆ ಬೇಕಾಗೋದಿಲ್ಲ, ಯಾಕಂದ್ರೆ ಅವುಗಳ ಮೇಲಿರುವ ತ್ರಿವರ್ಣ ಧ್ವಜವೇ ಅವುಗಳ ರಕ್ಷಣೆಗೆ ಅತಿ ದೊಡ್ಡ ಗ್ಯಾರಂಟಿ ಆಗಿದೆ. ಚೀನಾಗೆ ಇದು ಕೆನ್ನೆಗೆ ಬಾರಿಸದಂತಿದೆ. ಚೀನಾ ಈ ಪ್ರದೇಶದ ಮೇಲೆ ತನ್ನ ಹಿಡಿತವನ್ನ ಸಾಧಿಸಲು ಇರಾನ್ ನಲ್ಲಿ ಭಾರಿ ಹೂಡಿಕೆ ಮಾಡಿತು. ಆದ್ರೆ ಇರಾನ್ ತಾನು ಭಾರತದ ಕಾರ್ಯತಂತ್ರದ ಮಹತ್ವವನ್ನ ಚೀನಾದ ಹಣಕ್ಕಿಂತ ಮೇಲೆ ಇಡ್ತೀನಿ ಎಂದು ತೋರಿಸಿಕೊಟ್ಟಿದೆ. ಭಾರತವು ಚಬಹಾರ್ ಬಂದರಿನ ಮೂಲಕ ನಿರ್ಮಿಸಿದ ಹಾದಿ ಈಗ ಕೇವಲ ಒಂದು ಬಂದರಾಗಿ ಉಳಿದಿಲ್ಲ, ಬದಲಾಗಿ ಅದು ಮಿಡಿಲ್ ಈಸ್ಟ್ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಭಾರತದ ಉಪಸ್ಥಿತಿಯ ಅತಿ ದೊಡ್ಡ ಕೇಂದ್ರವಾಗಿದೆ. ಈಗ ಭಾರತೀಯ ಸರಕುಗಳು ನೇರವಾಗಿ ಇರಾನ್ ಮಾರ್ಗವಾಗಿ ರಷ್ಯಾ ಮತ್ತು ಯುರೋಪ್ಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ತಲುಪ್ತಿವೆ. ಇದೆಲ್ಲವೂ ಅಷ್ಟು ಸುಲಭವಾಗಿ ಆಗಿಲ್ಲ. ಇದಕ್ಕಾಗಿ ಪರದೆಯ ಹಿಂದೆ ದೊಡ್ಡ ಯೋಜನೆಯ ರೂಪಿಸಲಾಗಿತ್ತು. ಕೆಲವು ತಿಂಗಳುಗಳ ಹಿಂದೆ ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ದಾಳಿ ನಡೀತಾ ಇರೋದು ನಿಮ್ಗೆ ನೆನಪಿರಬಹುದು. ಆ ಸಮಯದಲ್ಲಿ ಇಡೀ ವಿಶ್ವದ ಶಿಪ್ಪಿಂಗ್ ಲೈನ್ ನಾಶವಾಗಿತ್ತು. ಆಗ ಭಾರತ ತನ್ನ ನೌಕಾಪಡೆಯನ್ನ ನಿಯೋಜಿಸಿ ನಾವು ಕೇವಲ ನಮ್ಮನ್ನ ರಕ್ಷಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗದ ಸುರಕ್ಷತೆಯಲ್ಲೂ ದೊಡ್ಡ ಆಟಗಾರರು ಎಂಬುದನ್ನ ಜಗತ್ತಿಗೆ ತೋರಿಸ್ತು. ಇರಾನ್ ಭಾರತದ ಈ ಬೆಳೆಯುತ್ತಿರುವ ಶಕ್ತಿಯನ್ನ ಗುರುತಿಸಿತು ಮತ್ತು ಭಾರತದೊಂದಿಗೆ ಸ್ನೇಹ ಬೆಳೆಸೋದು ತನ್ನ ಸ್ವಂತ ಹಿತಾಸಕ್ತಿಯಲ್ಲಿ ಇದೆ ಎಂದು ಅದಕ್ಕೆ ಅರ್ಥವಾಯಿತು. ಈ ಒಪ್ಪಂದದ ವಿಶೇಷತೆ ಏನಂದ್ರೆ ಈಗ ಭಾರತೀಯ ಹಡಗುಗಳಿಗೆ ಹಾರ್ಮುಜ್ ಮೂಲಕ ಹಾದು ಹೋಗುವಾಗ ಯಾವುದೇ ತಪಾಸಣೆ ಅಥವಾ ವಿಳಂಬ ಎದುರಾಗೋದಿಲ್ಲ. ಭಾರತಕ್ಕಾಗಿ ಒಂದು ರೀತಿಯ ಗ್ರೀನ್ ಕಾರಿಡಾರ್ ಅನ್ನು ನಿರ್ಮಿಸಲಾಗಿದೆ. ವಿಶ್ವದ ಇತರ ದೇಶಗಳ ಹಡಗುಗಳು ವಾರಗಟ್ಟಲೆ ಕಾಯಬೇಕಾದ ಅಥವಾ ಸುದೀರ್ಘ ಹಾದಿಯಲ್ಲಿ ಸಾಗಬೇಕಾದ ಸಂದರ್ಭದಲ್ಲಿ ಭಾರತದ ಹಡಗುಗಳು ಹೆಮ್ಮೆಯಿಂದ ಸಾಗುತ್ತಿವೆ. ಇದರಿಂದ ಭಾರತದ ಲಾಜಿಸ್ಟಿಕ್ ನ ವೆಚ್ಚ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇದರ ನೇರ ಲಾಭ ಸಾಮಾನ್ಯ ಜನರ ಜೇಬಿಗೆ ತಲುಪುತ್ತೆ. ಪೆಟ್ರೋಲ್ ಬೆಲೆ ನಿಯಂತ್ರಣದಲ್ಲಿರುತ್ತೆ ಮತ್ತು ಹಣದುಬ್ಬರಕ್ಕೆ ಕಡಿವಾಣ ಬೀಳುತ್ತೆ. ಆದ್ರೆ ಈ ರೋಮಾಂಚನ ಇಲ್ಲಿಗೆ ಮುಗಿಯೋದಿಲ್ಲ. ಈ ಡೀಲ್ ನ ಹಿಂದೆ ಇನ್ನೊಂದು ದೊಡ್ಡ ಕಾರಣವಿದೆ. ಅದುವೇ ಇಂಟರ್ ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದ್ರೆ INSTC. ಭಾರತ ಈ ಯೋಜನೆಯಲ್ಲಿ ವೇಗವಾಗಿ ಕೆಲಸ ಮಾಡ್ತಿದೆ. ಇರಾನ್ ಮೂಲಕ ರಷ್ಯಾವನ್ನ ತಲುಪುವ ಈ ಹಾದಿಯು ಸುಯೋಜ್ ಕಾಲುವೆಗಿಂತ 40% ಚಿಕ್ಕದಾಗಿದೆ. 2026ರಲ್ಲಿ ಜಾಗತಿಕ ವ್ಯಾಪಾರದಲ್ಲಿ ಪ್ರತಿ ರೂಪಾಯಿ ಮತ್ತು ಪ್ರತಿ ನಿಮಿಷವೂ ಮುಖ್ಯವಾಗಿರುವಾಗ ಭಾರತದ ಈ ಶಾರ್ಟ್ ಕಟ್ ಅದನ್ನ ವಿಶ್ವದ ಟ್ರೇಡ್ ಡೀಲರ್ ಆಗಿ ಮಾಡ್ತಾ ಇದೆ. ವಿಶ್ವದ ಸೂಪರ್ ಪವರ್ ದೇಶಗಳು ಯುದ್ಧದ ಬೆದರಿಕೆಗಳನ್ನು ಹಾಕುತ್ತಿರುವಾಗ ಭಾರತ ಶಾಂತಿ ಮತ್ತು ವ್ಯಾಪಾರದ ಹೊಸ ಹಾದಿಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಎಂದು ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಇದು ಜೈಶಂಕರ್ ಡಿಪ್ಲೊಮಸಿಯ ಆ ಮಾಯಾಜಾಲ. ಇದನ್ನ ಜಗತ್ತು ಈಗ ಇಂಡಿಯನ್ ವೇ ಎಂದು ಕರೆಯಲು ಪ್ರಾರಂಭಿಸಿದೆ. ನಾವು ಯಾರ ವಿರುದ್ಧವೂ ಇಲ್ಲ, ಆದ್ರೆ ನಮ್ಮ ಹಿತಾಸಕ್ತಿಗಳೊಂದಿಗೆ ರಾಜಿ ಕೂಡ ಮಾಡಿಕೊಳ್ಳೋದಿಲ್ಲ. ಇರಾನ್ ಜೊತೆಗಿನ ಈ ಒಪ್ಪಂದ ಅಂತಹ ಯೋಜನೆಯ ಫಲಿತಾಂಶವಾಗಿದೆ. ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ರೆ ಮತ್ತು ಸಂಕಲ್ಪ ಗಟ್ಟಿಯಾಗಿದ್ರೆ ಶತ್ರುವಿನ ಪ್ರದೇಶದಲ್ಲೂ ಹಾದಿ ಮಾಡಿಕೊಳ್ಳಬಹುದು ಎಂಬುದನ್ನ ಭಾರತ ಸಾಬೀತುಪಡಿಸಿದೆ. ಈ ಒಪ್ಪಂದದಿಂದ ಭಾರತಕ್ಕೆ ಸಿಕ್ಕಿರುವ ಕಾರ್ಯತಂತ್ರದ ಮುನ್ನಡೆಯನ್ನ ನೀವು ಈ ರೀತಿ ಊಹಿಸಬಹುದು. ಈಗ ಭಾರತದ ಬಳಿ ಇಂಧನ ಭದ್ರತೆಯ ಪರ್ಮನೆಂಟ್ ಬ್ಯಾಕಪ್ ಪ್ಲಾನ್ ಇದೆ. ನಾಳೆ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಹೆಚ್ಚಾದ್ರೂ ಭಾರತದ ಬಳಿ ಇರಾನ್ನ ಈ ವಿಶೇಷ ಮಾರ್ಗ ಸುರಕ್ಷಿತವಾಗಿರುತ್ತೆ. ಇದು ಭಾರತದ ದೂರದೃಷ್ಟಿಯಾಗಿದೆ. ಇದನ್ನ 2026ರ ಜಗತ್ತು ಇಂದು ಗೌರವಿಸ್ತಾ ಇದೆ. ನಾವು ಕೇವಲ ನಮಗಾಗಿ ಹಾದಿಯನ್ನ ನಿರ್ಮಿಸಿಕೊಂಡಿಲ್ಲ, ಬದಲಾಗಿ ಈ ಪ್ರದೇಶದಲ್ಲಿ ಶಾಂತಿ ನೆಲೆಸುವಂತೆ ಮತ್ತು ವ್ಯಾಪಾರವು ಅಭಿವೃದ್ಧಿ ಹೊಂದುವಂತೆ ನೋಡಿಕೊಂಡಿದ್ದೀವಿ. ಇರಾನ್ನ ಈ ನಿರ್ಧಾರವು ನಿರ್ಬಂಧಗಳ ಮೂಲಕ ದೇಶವನ್ನ ಬಗ್ಗಿಸಬಹುದು ಎಂದು ಭಾವಿಸುವ ದೇಶಗಳಿಗೆ ಇದು ಒಂದು ಪಾಠವಾಗಿದೆ. ಸಂವಾದ ಮತ್ತು ಪರಸ್ಪರ ಗೌರವದ ಮೂಲಕ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸಬಹುದು ಎಂಬುದನ್ನ ಭಾರತ ತೋರಿಸಿದೆ. ಜೈಶಂಕರ್ ಅವರ ಟೆಹರಾನ್ ಪ್ರವಾಸದ ಸಮಯದಲ್ಲಿ ಕಂಡುಬಂದ ಪ್ರೋಟೋಕಾಲ್ ಮತ್ತು ಆತ್ಮೀಯತೆಯು ಇರಾನ್ ಭಾರತವನ್ನ ತನ್ನ ಅತ್ಯಂತ ವಿಶ್ವಾಸಾರ್ಹ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಈ ಸ್ನೇಹ ಕೇವಲ ತೈಲ ಮತ್ತು ಅನಿಲಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಇದು ಒಂದು ಹೊಸ ವಿಶ್ವ ವ್ಯವಸ್ಥೆಯ ಆರಂಭವಾಗಿದ್ದು ಅಲ್ಲಿ ಭಾರತವು ಒಂದು ಅಂಚಿನಂತೆ ಕೆಲಸ ಮಾಡುತ್ತೆ. ಈ ಸುದ್ದಿಯ ಇನ್ನೊಂದು ಮುಖವಿದ್ದು ಅದು ನಿಮ್ಮಲ್ಲಿ ಹೆಮ್ಮೆಯನ್ನ ಮೂಡಿಸುತ್ತೆ. ಇಂದು ಭಾರತೀಯ ಸಿಬ್ಬಂದಿಗಳು ಸಮುದ್ರದ ಅಪಾಯಕಾರಿ ಹಾದಿಯಲ್ಲಿ ಸಾಗುವಾಗ ಅವರ ಹಿಂದೆ ಭಾರತ ಸರ್ಕಾರದ ಬೆಂಬಲವಿದೆ ಎಂಬುದು ಅವರಿಗೆ ತಿಳಿದಿರುತ್ತೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಭಾರತೀಯ ಹಡಗುಗಳು ಮತ್ತು ಅವುಗಳ ಸಿಬ್ಬಂದಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ಮಾಡುವುದಾಗಿ ಇರಾನ್ ಭರವಸೆ ನೀಡಿದೆ. ಇದು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಗಳಿಸಿದ ವಿಶ್ವಾಸವಾಗಿದೆ. 2026ರ ಭಾರತ ಈಗ ಯಾರ ಮುಂದೆಯೂ ಅಂಗಲಾಚುವುದಿಲ್ಲ, ಬದಲಾಗಿ ತನ್ನ ಶಕ್ತಿ ಮತ್ತು ರಾಜತಾಂತ್ರಿಕತೆಯಿಂದ ತನ್ನ ಹಕ್ಕನ್ನ ಪಡೆಯಬಲ್ಲದು. ಈಗ ಭಾರತದ ವಿದೇಶ
ವಿದೇಶಾಂಗ ನೀತಿ ದುರ್ಬಲವಾಗ್ತಾ ಇದೆ ಎಂದು ಹೇಳ್ತಾ ಇದ್ದವರ ಬಗ್ಗೆ ಮಾತಾಡೋಣ. ಈ ಒಂದು ಡೀಲ್ ಅನ್ನೋದು ಅಂತಹ ಎಲ್ಲಾ ಟೀಕೆ ಮಾಡುವವರ ಬಾಯಿಯನ್ನ ಮುಚ್ಚಿಸಿದೆ. ಹಾರ್ಮುಜ್ ನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಭಾರತದ ಪ್ರಭಾವವು ಸಾಮಾನ್ಯ ಸಾಧನೆಯಲ್ಲ. ಇದು ಕಳೆದ ಕೆಲವು ವರ್ಷಗಳಲ್ಲಿ ಜಾಗತಿಕ ವೇದಿಕೆಯಲ್ಲಿ ನಾವು ಗಳಿಸಿರುವ ಗೌರವವನ್ನು ತೋರಿಸುತ್ತೆ. ಭಾರತವು ಇರಾನ್ ಮತ್ತು ಅಮೆರಿಕದ ನಡುವೆ ಸಮತೋಲನವನ್ನ ಹೇಗೆ ಸಾಧಿಸಿತು ಎಂಬ ಬಗ್ಗೆ ಇಂದು ಜಗತ್ತಿನ ದೊಡ್ಡ ದೊಡ್ಡ ಥಿಂಕ್ ಟ್ಯಾಂಕ್ಗಳು ಸಂಶೋಧನೆ ಮಾಡ್ತಿವೆ. ಈ ಕತೆ ಕೇವಲ ಒಪ್ಪಂದದಲ್ಲ, ಇದು ಭಾರತದ ಆ ಅಚಲ ಧೈರ್ಯದ ಕತೆ. ಅದು ಕಠಿಣ ಪರಿಸ್ಥಿತಿಯಲ್ಲೂ ತನಗಾಗಿ ಅವಕಾಶಗಳನ್ನ ಹುಡುಕಿಕೊಳ್ಳುತ್ತೆ. 2026ರ ಇತಿಹಾಸವನ್ನ ಬರೆಯುವಾಗ ಒಂದು ಕಡೆ ಜಗತ್ತು ಹೋರಾಡ್ತಾ ಇದ್ರೆ, ಇನ್ನೊಂದು ಕಡೆ ಭಾರತ ಹೊಸ ವ್ಯಾಪಾರ ಮಾರ್ಗಗಳನ್ನು ನಿರ್ಮಿಸ್ತಾ ಇದೆ ಎಂಬ ಉಲ್ಲೇಖ ಖಂಡಿತವಾಗಿಯೂ ಇರುತ್ತೆ. ಹಾರ್ಮುಜ್ ಮೂಲಕ ಹಾದು ಹೋಗುವ ಪ್ರತಿ ಭಾರತೀಯ ಹಡಗು ಇಂದು ಭಾರತದ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯ ಸಂಕೇತವಾಗಿದೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನೋದು ಬಾಕಿ ಇದೆ. ಚೀನಾ ಇದೆಲ್ಲವನ್ನು ಸುಮ್ಮನೆ ನೋಡ್ತಾ ಇರುತ್ತದೆ ಎಂದು ನಿಮ್ಗೆ ಅನಿಸ್ತಾ ಇದೆಯೇ? ಮೂಲಗಳ ಪ್ರಕಾರ ಚೀನಾ ಈಗ ಇರಾನ್ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸ್ತಾ ಇತ್ತು. ಭಾರತಕ್ಕೆ ಸಿಕ್ಕಿರುವಂತಹ ಸೌಲಭ್ಯಗಳು ತನಗೂ ಸಿಗಬೇಕು ಎಂದು ಬಯಸ್ತಾ ಇದೆ. ಆದ್ರೆ ಇರಾನ್ನ ನಿಲುವು ಸ್ಪಷ್ಟವಾಗಿದೆ. ಭಾರತ ಗೆದ್ದಿರುವ ವಿಶ್ವಾಸವನ್ನ ಚೀನಾ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಚೀನಾದ ನೀತಿ ಇತರರನ್ನ ಸಾಲದ ಸುಳಿಗೆ ಸಿಲುಕಿಸುವುದು. ಇರಾನ್ ಈ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. 2026ರ ಈ ವರ್ಷ ಭಾರತಕ್ಕೆ ಸಾಧನೆಗಳ ವರ್ಷವಾಗಲಿದೆ. ಹಾರ್ಮುಜ್ ನಲ್ಲಿ ಸಿಕ್ಕಿರುವ ಈ ಯಶಸ್ಸು ಕೇವಲ ಆರಂಭವಷ್ಟೇ. ಮುಂಬರುವ ಸಮಯದಲ್ಲಿ ಭಾರತವು ಚಬಹಾರ್ ಮತ್ತು INSTC ಮೂಲಕ ಇಡೀ ಯುರೋಪ್ ಮಾರುಕಟ್ಟೆಯ ಮೇಲೆ ತನ್ನ ಹಿಡಿತವನ್ನ ಹೇಗೆ ಬಲಪಡಿಸುತ್ತದೆ ಎಂಬುದನ್ನ ನೀವು ಕೂಡ ನೋಡ್ತೀರಿ. ಇರಾನ್ ಭಾರತಕ್ಕೆ ನೀಡಿದ ಈ ಉಡುಗೊರೆ ವಾಸ್ತವವಾಗಿ ಭಾರತದ ಬೆಳೆಯುತ್ತಿರುವ ವಿಶ್ವಾಸಾರ್ಹತೆಗೆ ಒಂದು ಫಲವಾಗಿದೆ. ನಾವು ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ತೀವಿ, ಆದ್ರೆ ತನ್ನ ಸಾರ್ವಭೌಮತ್ವದ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳದ ಮಹಾಶಕ್ತಿಯಾಗುವತ್ತ ಮುನ್ನಡಿತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.